ಕಗ್ಗಂಟಾಗಿದ್ದ ಕೋಲಾರ ಕಾಂಗ್ರೆಸ್ ಟಿಕೆಟ್ ಕೊನೆಗೂ ಕೂಡ ಫೈನಲ್ ಆಗಿದೆ, ಅನೌನ್ಸ್ ಆಗಿದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಕೆವಿ ಗೌತಮ್ ಪಾಲಾಗಿದೆ. ಇಬ್ಬರ ಜಗಳದಿಂದ ಮೂರನೆಯವರ ಪಾಲಾದ ಟಿಕೆಟ್. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಹೈಕಮಾಂಡ್ ಕೊಟ್ಟಿರುವ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೇವೆ. ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ತೇವೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದಂತಹ ಮಾತಿದು. ತಮ್ಮ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದು ಹೊಸದೇನಲ್ಲ. ನನಗೆ ಈ ಹಿಂದೆಯೂ ಕೂಡ ಇಂತಹ ಅನುಭವಗಳಾಗಿವೆ ಅಂತ ಹೇಳ್ತಾರೆ ಮುನಿಯಪ್ಪ. ಕುತೂಹಲ ಮೂಡಿಸಿದ್ದಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಸಚಿವರಿದ್ದಾರೆ ಸರ್. ಅಂದ್ರೆ ಈಗ ಸಾಕಷ್ಟು ಸಮಸ್ಯೆ ಇತ್ತು ಸರ್. ಅಂದ್ರೆ ಕೊನೆಗೂ ಅಭ್ಯರ್ಥಿ ಆಯ್ಕೆಯಾಗಿದೆ, ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಆಗುತ್ತೆ ಅನ್ನೋ ವಿಶ್ಲೇಷಣೆಗಳು ನಡೀತಿತ್ತು. ತಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ತಿದ್ದಾರೆ ಹೈಕಮಾಂಡ್, ಏನು ಹೇಳ್ತೀರಾ? ಹೌದೌದು, ನನ್ನ ಮೇಲೆ ಜವಾಬ್ದಾರಿ ಇದೆ. ನನಗೆಲ್ಲ ಪಕ್ಷ ಎಲ್ಲ ಕೊಟ್ಟಿದೆ, ನನಗೆ ಯಾವುದೂ ಇಲ್ಲ ಅಂತೇಳಿಲ್ಲ. ಸಂದರ್ಭ ಇವತ್ತು ಕೂಡ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ತಯಾರಿದೆ ಸರ್. ಅಂದರೆ ಎರಡನೇ ಮಾತಿರಲಿಲ್ಲ, ಆದರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂತು. ಅದರಿಂದ ಅವರು ಬೇರೆ ಒಬ್ಬ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಅವರ ತಂದೆ ವಿಜಯ್ ಕುಮಾರ್ ಅಂತ ಮೇಯರ್ ಇದ್ದರು, ಅವರ ಮಗನ ಕೊಟ್ಟಿದ್ದಾರೆ. ಅವನು ಸತತವಾಗಿ ಆ ಹುಡುಗ ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನೆ ಪಾರ್ಟಿಯಲ್ಲಿ. ಈಗ ಕೇಂದ್ರದ ಬೆಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇದ್ದಾನೆ. ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ, ಅದು ಸ್ವಾಗತ ಮಾಡಿ ಕೆಲಸ ಮಾಡ್ತೀನಿ ಸರ್. ಅಂದರೆ ಸುರ್ಜೇವಾಲಾ ಅವರು ಒಂದು ಕಡೆ ಎಕ್ಸಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪನವರ ಅನುಭವವನ್ನು ನಾವು ಪಡ್ಕೊಂಡು ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕೆಲಸ ಮಾಡ್ತೀವಿ, ಜೊತೆಗೆ ಕೆಎಚ್ ಮುನಿಯಪ್ಪ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತದೆ ಅನ್ನೋ ಮಾತುಗಳು ಹೇಳಿದ್ದಾರೆ ಸರ್. ಅದರಲ್ಲಿ ಎರಡನೇ ಮಾತಿಲ್ಲ. ನಿಷ್ಠೆಯಾಗಿರ್ತೀವಿ, ಕೆಲಸನೂ ಮಾಡ್ತೀವಿ, ಪ್ರಾಮಾಣಿಕವಾಗಿ ಕೆಲಸ ಪ್ರಯತ್ನನೂ ಮಾಡ್ತೀವಿ ಸರ್. ಅಂದರೆ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕ ಒಂದು ಟಿಕೆಟ್ ಕೇಳುವಂಥ ಸಂದರ್ಭದಲ್ಲಿ ಕೆಲವರು ಈ ರೀತಿಯಾದಂಥ ಒಂದು ಕುತಂತ್ರ ನಡೆಸಿದ್ದಾರೆ ಅಂತ ವ್ಯಾಖ್ಯಾನ ನಡೀತಿದೆ ಇಡೀ ರಾಜ್ಯದಲ್ಲಿ. ನಾನು ಉತ್ತರ ಹೇಳಲ್ಲ. ಯಾರು ಕುತಂತ್ರ ನಡೆಸಿದ್ದಾರೆ ಅವ್ರನ್ನ ಕೇಳಿ. ನಾನು ಶಿಸ್ತಿನ ಸಿಪಾಯಿ, ನನಗೆ ಜವಾಬ್ದಾರಿ ಇದೆ. ಹೈಕಮಾಂಡ್ ಯಾರಿಗೆ ಸೀಟ್ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ನಿಮಗೆ ಮೊದಲಿನಿಂದ ಹೇಳ್ತಾ ಇದ್ದೀನಿ. ಇವತ್ತು ಅದೇ ಮಾತೇ. ಇದಿಷ್ಟು ಸಚಿವ ಕೆಎಚ್ ಮುನಿಯಪ್ಪ ಅವರ ಮಾತು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.